ಎಸ್.ಎಲ್. ಭೈರಪ್ಪ ಅವರ ನಿಧನ ಸಾಹಿತ್ಯ ಲೋಕಕ್ಕೆ ತುಂಬಲಾಗದ ನಷ್ಟ. ಸಾಹಿತ್ಯ ಲೋಕದ ಮೇರು ಪರ್ವ ಎಸ್.ಎಲ್. ಭೈರಪ್ಪ ಅವರು. ಅವರ ಕಾದಂಬರಿಗಳು, ಅವರ ಬರವಣಿಗೆಗಳು ಯುವ ಜನತೆಯಲ್ಲಿ ಓದುವ ದಿಕ್ಕನ್ನೇ ಬದಲಾಯಿಸಿದಂಥವ್ರು. ವಂಶವೃಕ್ಷ, ಅವರ ಕಾದಂಬರಿ ಈ ಸಿನಿಮಾಗಿ ಇಡೀ ಸಮಾಜದ ಬೇರನ್ನೇ ಅಲುಗಾಡಿಸಿದಂಥದ್ದು. ಈಗ ಅವರು ಹೊತ್ತು ಹಲವಾರು ಕಾದಂಬರಿಗಳನ್ನು ಬರೆದು ಸಮಾಜದ ಬದುಕಿಗೆ ನೈಜ ಸಂಗತಿಗಳನ್ನು ಅವರು ಕೇವಲ ಒಂದು ಕಡೆ ಕೂತು ಬರೆದಂಥವ್ರಲ್ಲ, ಸ್ವತಃ ಜೀವನದ ಎಲ್ಲ ಮಜಲುಗಳನ್ನು ಅನುಭವಿಸಿ ನಿಜ ಜೀವನಕ್ಕೆ ಹತ್ತಿರವಾಗಿರ್ತಕ್ಕಂಥ ಸಂಗತಿಗಳನ್ನೇ ಅವರ ಕಾದಂಬರಿಗಳಲ್ಲಿ ಉಲ್ಲೇಖ ಮಾಡ್ತಾಯಿದ್ರು. ಅದಕ್ಕೆ ಮೂಲ ಕಾರಣ ಅವರ ಹುಟ್ಟು ಅತ್ಯಂತ ಕಿತ್ತು ತಿನ್ನುವ ಬಡತನದಿಂದ ಬಂದವರು. ಸಹಜವಾಗಿ ಬಡತನದ ಬೇನೆ ಏನು ಅಂತೇಳಿ ಅದನ್ನು ಅನುಭವಿಸಿದವ್ರಿಗೆ ಗೊತ್ತು. ಅಂಥ ಒಂದು ಅನುಭವದ ಆಳವಾದಂಥ ಚಿಂತನೆಗಳ ಮೂಲಕ ಸಮಾಜವನ್ನು ಎಚ್ಚರಿಸುವಂಥ, ಯುವಜನರನ್ನು ಓದುವಂಥ ಒಂದು ಕಲೆಗೆ ತರ್ತಕ್ಕಂಥ ಪ್ರಯತ್ನಗಳನ್ನು ತನ್ನ ಬರಗದ ಮೂಲಕ ಮಾಡಿ ಅವರು ಸುದೀರ್ಘವಾದಂಥ ಬದುಕನ್ನು ಬದುಕಿದ್ದಾರೆ. ಅಂಥ ಒಬ್ಬ ಮಹಾನ್ ಸಾಹಿತಿಯನ್ನು ಕಳ್ಕೊಂಡು ಇಡೀ ದೇಶ ಕಂಗಾಲಾಗಿದೆ. ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರ ಅಂತ್ಯ ಸಂಸ್ಕಾರವನ್ನು ಸರ್ಕಾರದ ಗೌರವಗಳನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ನಾಳೆಯ ಅವರ ಅಂತ್ಯ ಸಂಸ್ಕಾರದಲ್ಲಿ ಜಿಲ್ಲಾ ವತಿಯಿಂದ ನಾವೆಲ್ಲರೂ ಭಾಗವಹಿಸ್ತಾ ಇದ್ದೇವೆ. ಮತ್ತು ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಅವರ ಸ್ಮಾರಕವನ್ನು ಮಾಡಬೇಕು ಅಂತ ಈಗಾಗಲೇ ಹೇಳಿದ್ದಾರೆ. ಅವರ ಮನೆಯವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರ ಸಮೀಪವರ್ತಿಗಳು, ನಮ್ಮ ವಿಶ್ವೇಶ್ವರ ಭಟ್ರವರು ಅವರಿಗೆ ಸಮೀಪವರ್ತಿಗಳಾಗಿದ್ದರು. ಹಾಗೆ ಬಾನು ಮುಸ್ತಾಕ್ ಅವರು ಕೂಡ ನನಗೆ ಅಣ್ಣನ ಥರ ಇದ್ದರು, ನಮ್ಮ ಮನೆಯಲ್ಲೇ ಇದ್ದರು ಅಂತ ಅವರು ಕೂಡ ಸಹೋದರಿ ಯಾರು ಅಂದರೆ ನಾನೇ ಅಂತ ಹೇಳಿದ್ದಾರೆ. ಅದು ನಮ್ಗೆ ಗೊತ್ತಿರಲಿಲ್ಲ. ಅಂದರೆ ಎಂಥ ಉದಾತ್ತವಾದಂಥ ದೇಹವನ್ನು ಭೈರಪ್ಪನವರು ಇಟ್ಕೊಂಡಿದ್ರು. ಮತ್ತು ಅವರು ಯಾವಾಗಲೂ ಚಾಲೆಂಜಿಂಗ್, ಅವರು ರಾಜಿ ಮಾಡಿಕೊಂಡು ಸಾಹಿತ್ಯ ಬರೆದವರಲ್ಲ, ಚಾಲೆಂಜಿಂಗ್ ಮಾಡಿದರು. ಸಂಶೋಧನಾತ್ಮಕವಾದಂಥ ಸತ್ಯ ಸಂಗತಿಗಳನ್ನೇ ಬರೆದು ಚರಿತ್ರೆಯನ್ನು ನಿರ್ಮಾಣ ಮಾಡಿದಂಥವ್ರು. ಅಂಥ ಒಬ್ಬ ದೊಡ್ಡ ಸಾಹಿತಿಯನ್ನು, ಒಬ್ಬ ಸಮಾಜ ಚಿಂತಕನನ್ನು, ಒಬ್ಬ ರಾಷ್ಟ್ರವಾದಿಯನ್ನು ಕಳ್ಕೊಂಡು ದೇಶ ಮತ್ತು ಸಾಹಿತ್ಯ ಲೋಕ ಬಡವಾಗಿದೆ. ಅವರ ನಿಧನಕ್ಕೆ ತೀವ್ರವಾದಂಥ ಸಂತಾಪವನ್ನು ಸೂಚಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.